ಅರ್ಜೆಂಟ್ ಟೊಮೆಟೊ ಬಾತು. ಓಕೆನಾ? ನಾನು ಹಿಂಗೆ ವೀಡಿಯೋ ಮಾಡ್ತಾಯಿದ್ರೆ ನಮ್ಮ ಮನೇಲೆಲ್ಲ ವಿಚಿತ್ರವಾಗಿ ನನ್ನೇ ನೋಡ್ತಾ ಇದ್ದಾರೆ. ಕ್ರಿಸ್ಪಿ ನೋಡಿ, ಹಣ್ಣು ಬರ್ತಾಯಿದೆಯಲ್ಲೋ ಗೊತ್ತಾಗ್ತಿಲ್ಲ. ಕ್ರಿಸ್ಪಿಯಾಗಿ ಬರುತ್ತೆ, ಮೆಂತ್ಯ ಕಹಿ ಬರೋಲ್ಲ. ಆಲ್ಮೋಸ್ಟ್ ಕಹಿ ಬರೋಲ್ಲ. ನಾನು ಯಾವಾಗಲೂ ಮಾಡ್ತೇನೆ, ಒಮ್ಮೆ ಟ್ರೈ ಮಾಡಿ. ಎಲ್ಲ ಥರನೂ ಬೋಂಡ ತಿಂದಿರ್ತೀರ, ಒಮ್ಮೆ ಮೆಂತ್ಯ ಬೋಂಡನೂ ಮಾಡಿ ತಿಂದು ನೋಡಿ, ರುಚಿ ಹೇಳಿ. ನಾನು ಟೊಮೊಟೊ ಬಾತ್ ಮಾಡೋದಲ್ಲ, ಅರ್ಜೆಂಟಿಗೆ ನೆನೆಸಿದೆ. ಇದು ಏನು ಅಂತ ಎಲ್ಲರಿಗೂ ಗೊತ್ತು, ನುಗ್ಗೆ ಸೊಪ್ಪು. ಏನಕ್ಕೆ ಹಾಕ್ತಾಯಿದ್ದೀನಿ ಅಂತ ಗೊತ್ತಲ್ಲ, ಹೇಳ್ತೇನೆ. ಇದು ನುಗ್ಗೆ ಸೊಪ್ಪು. ಈಗ ನುಗ್ಗೆ ಸೊಪ್ಪು ತೋರಿಸ್ತೀನಲ್ವಾ, ಹೀಗೆ ಕಟ್ ಮಾಡಿ ಹಾಕ್ಕೊಬೇಕು. ನಮಗೆ ಸ್ವಲ್ಪ ನುಗ್ಗೆ ಸೊಪ್ಪು ಎಲ್ಲ ಬೋಂಡಾಗ ಹಾಕಿದ್ರೆ ರುಚಿ ಇರುತ್ತೆ, ಇಷ್ಟಪಡ್ತಾರೆ. ನನಗೆ ಗೊತ್ತಿರೋ ಥರ ಮಾಡ್ತೇನೆ. ನನಗೆ ಏನೇನು ಆರೋಗ್ಯಕ್ಕೆ ಬೆನಿಫಿಟ್ಟು ಅನ್ನೋದಕ್ಕಿಂತ, ರುಚಿಗಿಂತ, ಹೆಲ್ತಿಗೆ ಒಳ್ಳೆಯದು ಅನ್ನೋದಕ್ಕಿಂತ ರುಚಿನ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ಅದನ್ನು ನಮ್ಮನ್ನು ಅಡ್ಜಸ್ಟ್ ಆಗೋಲ್ಲ. ಯಾವ ರುಚಿ ಇರುತ್ತೋ ಆ ರುಚಿಗೆ ನಾವು ಅಡ್ಜಸ್ಟ್ ಆದರೆ ಏನು ಮಾಡ್ತೀವೋ ಅದೆಲ್ಲ ಚೆನ್ನಾಗಿರುತ್ತೆ ಅಂತ ನನ್ನ ಪ್ರಕಾರಪ್ಪ. ಗೊತ್ತಿಲ್ಲ ಬೇರೆಯವ್ರ ಅನಿಸಿಕೆ ಹೇಗೆ ಏನು ಅಂತ. ಮೆಂತ್ಯ ಬೋಂಡ ಅಲ್ವಾ, ನುಗ್ಗೆ ಸೊಪ್ಪು ಕಹಿ ಬರ್ಬೋದಾ ಅಂತೀರ, ಬರೋಲ್ಲ. ಈ ಉದ್ದಿನಲ್ಲಿ ಬೋಂಡ ಮಾಡ್ತಾರೆ ಗೊತ್ತಾ? ಹಲಸಿಂದು ಕಾಳಲ್ಲೂ ಮಾಡ್ತಾರೆ ನಮ್ಮ ಸೈಡು. ಅಲ್ಲಿಗೆ ಕಲಿಸ್ಕೊಬೇಕು. ಹೇಗೆ ಬರುತ್ತೆ ಬನ್ನಿ ಹೇಳ್ತೇನೆ. ಎಣ್ಣೆ ಕಾದಿದೆಯಾ ನೋಡೋಣ. ಎಣ್ಣೆ ಕಾದಿದೆ. ಇದರಲ್ಲಿ ಬಿಡೋಣ. ಮೆಂತೆ, ಅಕ್ಕಿ ಮತ್ತು ಈರುಳ್ಳಿ, ಬೋಂಡ ಮೆಣಸಿನ್ಕಾಯಿ, ಆಮೇಲೆ ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಏನಪ್ಪ ಇದು ಮೆಂತ್ಯ ಹಿಟ್ಟಲ್ಲೆಲ್ಲ ಬೋಂಡ ಮಾಡ್ತಾರಾ ಅಂತಾರಲ್ಲ, ನಾನು ಒಮ್ಮೊಮ್ಮೆ ವಿಚಿತ್ರ ಅಡುಗೆ ಮಾಡ್ತೇನೆ. ಚೆನ್ನಾಗೂ ಇರುತ್ತೆ ಒಮ್ಮೆ ಟ್ರೈ ಮಾಡಿದ್ರೆ. ಮತ್ತು ಏನು ಗೊತ್ತಾ, ಈಗ ಕೆಲವು ಟೈಮ್ ಹೋಟೆಲ್ಗೆ ಹೋಗ್ತೀವಿ, ಅಲ್ಲಿ ಏನು ಕೊಡ್ತಾರೋ ಗೊತ್ತಿಲ್ಲ. ದುಡ್ಡಂತೂ ಎಷ್ಟು ಕೇಳಿದ್ರು ಅಷ್ಟು ಕೊಡ್ತೇವಾ, ತಗೊತೇವೆ. ಚೆನ್ನಾಗಿದ್ರು ತಿಂತೀವಿ, ಚೆನ್ನಾಗಿಲ್ಲ ಅಂದರೂ ತಿಂತೀವಿ. ಇಲ್ಲಿ ನಮಗೆ ಗೊತ್ತಿದ್ದು ಪ್ರಯೋಗ ಮಾಡೋದಲ್ವ, ಹಾಗಾಗಿ ಬೇಜಾರಾಗಲ್ಲ. ಚೂರು ಏನೋ ಆಯಿತು ಅಂದರೆ ಅಡ್ಜಸ್ಟ್ ಮಾಡ್ಕೊತೇವೆ. ಆದರೆ ಇದು ಚೆನ್ನಾಗಿ ಬರುತ್ತೆ. ಯಾಕೆಂದರೆ ನಾನು ದೋಸೆಗೆ ಹಾಕಿದ್ರೆ, ಪ್ರತಿ ಸರಿ ಯಾವಾಗ ದೋಸೆಗೆ ಹಾಕಿದ್ರು ಈ ಥರ ಮಾಡ್ತೇನೆ ನಾನು. ಹಾಗಾಗಿ ಇದ್ರ ಬಗ್ಗೆ ಐಡಿಯಾ ಇದೆ. ಆದರೆ ಮನೆಯಲ್ಲೆಲ್ಲ ಇಷ್ಟ ಆಗುತ್ತೆ. ಇಷ್ಟ ಆಗಲಿಲ್ಲ ಅಂದರೂ ಮಾಡಿಟ್ಟಿರ್ತೀನಲ್ಲ, ತಿನ್ನಲೇಬೇಕು. ರೂಲ್ಸು. ಹೆಲ್ತಿಗೆ ಶುಗರ್ ಇರಿದ್ರೆ ಎಲ್ಲದಕ್ಕೂ ಒಳ್ಳೇದಲ್ಲ. ಬೋಂಡ ತಿಂದರೆ, ಆ ಬೋಂಡ ತಿಂದರೆ ಒಂಥರ ಒಬ್ಬೊಬ್ಬರಿಗೆ ಡೈಜೆಷನ್ ಆಗಲ್ಲ. ಇದು ಬೆಸ್ಟ್ ಅನಿಸುತ್ತೆ. ಒಮ್ಮೆ ಮಾಡಿದ್ರೆ ಕಲರ್ ಚೇಂಜ್ ಆಗ್ತಾ ಇದೆ. ಹಾಗೆ ಅದು ಒಡೆದಕ್ಕೆ ಹೋಗುತ್ತಾ, ಓಪನ್ ಆಗುತ್ತಾ, ಆ ಥರ ಏನೂ ಇಲ್ಲಪ್ಪ. ಏನು ಬರೀ ಈರುಳ್ಳಿನೇ ಕಾಣಿಸ್ತಾ ಇತ್ತು, ಹೇಗಾಗುತ್ತೋ ಅಂತಿದ್ರಲ್ವಾ, ಎಂಥದಿಲ್ಲ. ಮತ್ತು ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಗೊತ್ತಲ್ಲ. ಕಹಿ ಏನು ಬರೋಲ್ಲ, ಎಣ್ಣೆಯಲ್ಲಿ ತೇಲ್ಸಿರ್ತೀವಲ್ಲ. ಈ ಮೆಂತ್ಯ ಹಿಟ್ಟು, ಅಕ್ಕಿ ಹಿಟ್ಟು ಇದೆಲ್ಲ ಹಾಕಿದ್ರೂ ಕಹಿ ಬರೋಲ್ಲ. ನನಗೆ ನಾನು ರೂಢಿಯಾಗಿ ಹೋಗಿದ್ದೇನೆ. ಮಾಡಬೇಕು, ಒಮ್ಮೆ ಟೇಸ್ಟ್ ಹೇಗಿರುತ್ತೆ ಅಂತ ನೋಡಬೇಕು. ಈ ರೀತಿ ಎಲ್ಲ ಅನ್ನಿಸ್ತಾ ಇರುತ್ತೆ. ಏನಾರ ವಿಚಿತ್ರವಾಗಿ ತಿನ್ನಬೇಕು ಅಂತ ಏನೋ ಹೇಳ್ತಾ ಇದ್ದೆ. ಎಕ್ಸ್ಪೈರಿ ಡೇಟ್ ಅಂತ ಅಂದ್ಕೊಂಡಲ್ವಾ. ಕೆಲವು ಟೈಮು ಅಂಗಡಿಯಿಂದ ನಾವು ಕೆಲವು ಟೈಮು ಅಂಗಡಿಗೆ ಹೋದಾಗ ಎಕ್ಸ್ಪೈರಿ ಡೇಟ್ ಆಗಿರೋದು ಗೊತ್ತಾಗೋದಿಲ್ಲ. ನಾವು ವಸ್ತುಗಳು ತಂದುಬಿಡ್ತೀವಿ, ಅವರು ನೋಡೋಲ್ಲ, ಹಾಗೆ ಕೊಡ್ತಾರೆ.
ಅದನ್ನೆಲ್ಲ ನೋಡಬೇಕು. ನಾನು ಕೆಲವು ಸರಿ ಹಂಗಾಗುತ್ತೆ. ಅಂಗಡಿಯವರು ಗೋಲ್ಡನ್ ಕಲರ್ ಬರ್ತಾ ಇದೆ, ಬರೋವರೆಗೂ ಫ್ರೈ ಮಾಡಬೇಕು. ಅದು ಟೇಸ್ಟಿಯಾಗಿರುತ್ತೆ. ಯಾಕೆ ಇಷ್ಟು ಎಣ್ಣೆ ಹಾಕಿದ್ದೀರಾ ಬಾಣಲಿಲಿ ಅಂದ್ಕೊಂಬಿಡಿ. ನೆನೆ ಬೋಂಡ ಮಾಡಿದ್ನಲ್ಲ, ನೆಕ್ಸ್ಟ್ ಟೈಮ್ ಇದು ಯೂಸ್ ಮಾಡಲ್ಲ, ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ತೇನೆ. ಅದು ಬೆಂದಿದೆ ಎಣ್ಣೆಲಿ ಬೇಯಿಸ್ಕೊಂಡು ತಿಂದರೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಲ್ವಾ. ಹಾಗಾಗಿ ಮಾಡೋಣ, ಹೇಗಿರುತ್ತೆ ನೋಡೋಣ ಅಲ್ಲ. ಮೆಂತೆ ಬೋಂಡ ಐ ವಿಲ್ ಟ್ರೈ. ಸ್ವಲ್ಪ ಕಹಿ, ನುಗ್ಗೆ ಸೊಪ್ಪೆಲ್ಲ ಇದೆಯಲ್ವ, ನೋಡೋಣ. ಅಷ್ಟು ಕಹಿ ಇರಲ್ಲ, ತಿನ್ನೋಕ್ಕಾಗ್ದಲೇ ಇರೋಷ್ಟು ಕಹಿ ಅಲ್ಲ. ಜೀವನದಲ್ಲಿ ಏನೇನೋ ಕಹಿ ಇರುತ್ತಂತೆ, ಆ ಕಹಿ ಮುಂದೆ ಇದೇನು ಕಹಿ ಅಲ್ಲ. ಎಣ್ಣೆಲಿ ಬೇಯಿಸ್ತೀವಲ್ವ, ಹಾಗಾಗಿ ಕಹಿ ಬರಲ್ಲ. ಇದೇನಪ್ಪ, ಮೆಂತೆ ಅಕ್ಕಿ, ಸ್ವಲ್ಪ ಕೈ ನೀರು ಎತ್ಕೊಂಡ್ಬಿಟ್ಟಿದ್ನಲ್ಲ, ಅದಕ್ಕೆ ಬೋಂಡ ಅಂತೆ ಹೇಗಿರುತ್ತೋ ಅಂತೀರಾ. ಒಮ್ಮೆ ಟ್ರೈ ಮಾಡಿ. ಮೆಂತೆ ಅಂದರೆ ಏನು, ಮೆಂತೆನ ಒಂದು ಅರ್ಧ ಕೆ ಜಿ ಹಾಕಿ, 1/4 ಕೆ ಜಿ ಹಾಕಿ ಅಂತಲ್ಲ, 1 ಟೀ ಲೋಟ ಅಕ್ಕಿಗೆ 1 ಸ್ಪೂನ್ ಮೆಂತೆ ಹಾಕೊಳ್ಳಿ ಅಂತ. ಆಲ್ಮೋಸ್ಟ್ ಟೀ ಕುಡಿತೀವಲ್ಲ ಹೋಟೆಲಲ್ಲೆಲ್ಲ, ಆ ಲೋಟದಲ್ಲಿ ಚೆನ್ನಾಗಿರುತ್ತೆ ಬೋಂಡ. ಒಮ್ಮೆ ಟ್ರೈ ಮಾಡಿ. ನಾನಂತೂ ಮಾಡ್ತಾ ಇರ್ತೇನೆ, ನೋಡಿ ಅಲ್ಲ. ಟ್ರೈ ಮಾಡಬೇಕು ಹೊಸದೆಲ್ಲ ಅಲ್ಲ. ಅವಾಗ ಹೊಸ ಅಭಿರುಚಿಗಳು ಟ್ರೈ ಮಾಡ್ತಾ ಇರಬೇಕು. ಇದು ಬೇಯ್ತಾ ಇರಲಿ, ಬೇಯಿಸಿರೋದು ನಮಗೆ. ಮತ್ತು ಇದು ಇಷ್ಟು ಕ್ರಿಸ್ಪಿಯಾಗಿರುತ್ತೆ ಗೊತ್ತಾ. ಕೇಳಿಸ್ತಾ ಇದೆಯಲ್ಲ ಸೌಂಡು, ಗೊತ್ತಿಲ್ಲ. ಇನ್ನೂ ಖಾರ ಹಾಕ್ಬೋದಾಯ್ತು. ನಮ್ಮನೆ ಸ್ವಲ್ಪ ಖಾರ ಕಮ್ಮಿ ತಿಂತಾರೆ. ಇದು ಎಣ್ಣೆ ಕುಡಿಯುತ್ತಾ ಅಂತೀರಾ? ಇಲ್ಲ. ಸಾಕಾಗಿದೆ. ಒಮ್ಮೆ ಟ್ರೈ ಮಾಡಿ. ಮೆಂತೆ ಬೋಂಡ, ಮೆಂತೆನೂ ಹಾಕಿ ಬೋಂಡ ಮಾಡ್ತಾರೆ ಅಂದ್ಕೊಳ್ತೀರಾ? ಮಾಡ್ತಾರೆ. ಟ್ರೈ ಮಾಡಿ, ರೆಸಿಪಿ ಹೇಳ್ತೇನೆ. ಅಂತಾನಾ? ಟೊಮಾಟೊ ಭಾತ್. ನಮ್ಮನೇಲಿ ಹೇಗೆ ಅಂದರೆ, ಇದು ನೋಡಿ ಬಿಸಿ ಹೊಗೆ ಬರ್ತಾ ಇದೆ. ಇದು ನಮ್ಮನೇಲಿ ಎಮರ್ಜೆನ್ಸಿಗೆ ಏನಾರು ಅರ್ಜೆಂಟಿಗೆ ಮಾಡಬೇಕು ಅಂದಾಗ ನಾನು ಮಾಡುವ ತಿಂಡಿಗಳು. ಒಟ್ಟಾರೆ ಹೇಗೆ ಹೆಲ್ತಿಗೆ ಇಂಪಾರ್ಟೆಂಟು, ಆರೋಗ್ಯಕ್ಕೆ, ಮತ್ತು ರುಚಿನೂ ಚೆನ್ನಾಗಿರಬೇಕು ಅಷ್ಟೇ. ಅಷ್ಟೇ ಇಂಪಾರ್ಟೆಂಟ್. ಇವಾಗ ಎಣ್ಣೆ ಜಾಸ್ತಿ ಅನ್ಸ್ಕೊಟ್ಟಿದ್ವಿ ನೋಡಿ, ಕರು ಮಾಡಿದ. ತಿಂದ್ರೂ ಎಷ್ಟು ಕ್ರಿಸ್ಪಿ ಇದೆ. ಟೊಮೊಟೊ ಬಾತಿನ ಜೊತೆ ಹೇಗಿರುತ್ತೆ ಕೇಳೋಣ. ಒಂಚೂರು ಟಿ ವಿ ಸೌಂಡ್. ಹೇಗಿದೆ ರುಚಿ ನೋಡೋಣ, ಕೇಳೋಣ ಬನ್ನಿ. ತಗೊಳ್ಳಿ, ಹೇಗಿದೆ ಟೊಮೊಟೊ ಬಾತ್ ಜೊತೆ ಮೆಂತೆ ಬೋಂಡ ನೋಡಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ. ಎಮರ್ಜೆನ್ಸಿ ಟೊಮೊಟೊ ಬಾತಪ್ಪ. ಹೌದು, ನಾವು ಬಟಾಣಿ ಎಲ್ಲ ಹಾಕಲ್ಲ ಟೊಮೊಟೊ ಬಾತ್ಗೆ. ಹೇಗಿರುತ್ತೆ ಆಗ ಅಡ್ಜಸ್ಟ್ ಮಾಡ್ಕೊತೇವೆ
ಹಾಗೆ. ಓಕೆ ಬಾಯ್. ಎಲ್ಲರೂ ನನ್ನ ಚಾನಲ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್.